ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿ ಚಟುವಟಿಕಾ ಕೇಂದ್ರವನ್ನು ಇಂದು ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉದ್ಘಾಟಿಸಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಚಟುವಟಿಕಾ ಕೇಂದ್ರದ ಉದ್ಘಾಟನಾ ಸಮಾರಂಭವು ಶನಿವಾರ ದಿನಾಂಕ 27ನೇ ಜನವರಿ 2024ರಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚಂದ್ರಶೇಖರ್ ಪಾಟೀಲ್ ಮೆಮೋರಿಯಲ್ ಹಾಸ್ಟೆಲ್ನಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, UB ವೆಂಕಟೇಶ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲಗುಂದಿ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಶರಣಬಸಪ್ಪ ಆರ್ ಹರ್ವಾಳ್, ಸೆಕ್ರೆಟರಿ ಡಾಕ್ಟರ್ ಜಗನ್ನಾಥ್ ಬಿ ಬಿಜಾಪುರ್, ಜಾಯಿಂಟ್ ಸೆಕ್ರೆಟರಿ ಡಾಕ್ಟರ್ ಮಹಾದೇವಪ್ಪ ವಿ ರಾಂಪುರೆ, ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಅರುಣ್ ಕುಮಾರ್ ಎಂ ಪಾಟೀಲ್, ಡಾಕ್ಟರ್ ಶರಣಬಸವಪ್ಪ ಬಿ ಕಾಮರೆಡ್ಡಿ, ಡಾಕ್ಟರ್ ನಾಗೇಂದ್ರ ಎಸ್ ಮಂಠಾಳೆ, ಆರ್ಕಿಟೆಕ್ಟ್ ಬಸವರಾಜ್ ಜೆ ಖಂಡೇರಾವ್, ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಆರ್ಕಿಟೆಕ್ಟ್ ವಿನಯ್ ಎಸ್ ಪಾಟೀಲ್, ಸೋಮನಾಥ್ ಸಿ ನಿಗುಡ್ಗಿ, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಸಾಯಿನಾಥ್ ಎನ್ ಪಾಟೀಲ್, ಎನ್ ಗಿರಿಜಾ ಶಂಕರ್, ಡಾಕ್ಟರ್ ರಜನೀಶ್ ಎಸ್ ವಾಲಿ ಹಾಗೂ ಡಾಕ್ಟರ್ ವೀರೇಂದ್ರ ಪಾಟೀಲ್ ಸೇರಿದಂತೆ MRMC ಮೆಡಿಕಲ್ ಕಾಲೇಜಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಚಪ್ಪಾಳೆ ಒಂದಿಗೆ permission to start skill development courses and allot us ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಆಗಿವೆ. ಪ್ರತಿ ಜಿಲ್ಲೆಗೆ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಾಡಿಕೊಂಡಿರ್ತಕ್ಕಂಥ ಉದ್ದೇಶ ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಭಾವಂತ ಯುವಕರು, ಬಡವ್ರ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು ಅಂದರೆ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ನಮಗೆ ಗೌರ್ಮೆಂಟ್ ಕೋಟಾ ಇದೆ, ಆದರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ 40% ಸೀಟ್ ನಾವು ಖಾಸಗಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಸೀಟಾಗಿ ತಗೋತಾ ಇದ್ದೀವಿ. ಆದರೆ ನಾವೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದರೆ 100% ಮೆರಿಟ್ ಕೋಟಾ ಇರ್ತದೆ. ಹಾಗಾಗಿ ಈ ರಾಜ್ಯದಲ್ಲಿ ಯಾರು ಪ್ರತಿಭಾವಂತ ಯುವಕರಿದ್ದಾರೆ ಅವರಿಗೆ ನಾವು MBBS ಓದೋದಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತ ಸದುದ್ದೇಶದಿಂದ ನಾವು ರಾಜ್ಯಾದ್ಯಂತ ಇವತ್ತು ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪದಿಂದ
ಮತ್ತು ಜೊತೆಗೆ ಇವತ್ತು ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದ್ದರೆ ಅಲ್ಲಿ ಒಂದು ಟೀಚಿಂಗ್ ಹಾಸ್ಪಿಟ್ಲಲ್ಲಿ ಎಲ್ಲ ಫ್ಯಾಕಲ್ಟಿ ಇರ್ತಾರೆ. ಹಾಗಾಗಿ ಇವತ್ತು ಸಾರ್ವಜನಿಕರಿಗೆ, ಬಡವರಿಗೆ, ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಡವರಿಗೆ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಥರದ ಚಿಕಿತ್ಸೆ, ಗುಣಮಟ್ಟದ ಚಿಕಿತ್ಸೆ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದೇ ಉದ್ದೇಶ. ಹಾಗಾಗಿ ಮತ್ತು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಭಾಳ ದೊಡ್ಡ ಕೊಡುಗೆ ಏನಂತಂದರೆ ಆರ್ಟಿಕಲ್ 371J. ತಮಗೆಲ್ಲ ಗೊತ್ತಿರಬೇಕು, ಯಾಕಂದರೆ ಆರ್ಟಿಕಲ್ 371Jಯಿಂದ ನಮ್ಮ ಇಲಾಖೆಯಲ್ಲಿ ಭಾಳ ದೊಡ್ಡ ಒಂದು ಬದಲಾವಣೆ ಆಯಿತು. ಅದೇನು ಬದಲಾವಣೆ ಅಂದರೆ, ನಾನು ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ತರಿಸಿ ನೋಡಿದೆ. ಯಾಕಂದರೆ 2013ರಲ್ಲಿ ಆರ್ಟಿಕಲ್ 371J ನಾವು ಜಾರಿಯಲ್ಲಿ ತಂದ್ವಿ. 2014ರ ಅಡ್ಮಿಷನ್ ಟೈಮಲ್ಲಿ ನಮಗೆ ಹಿಂದೆ ಎಷ್ಟು ಮೆಡಿಕಲ್ ಸೀಟನ್ನು ಸಿಗ್ತಿತ್ತು ನಮ್ಮ ಭಾಗದಲ್ಲಿ ಅಂದರೆ, ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಿದ್ವು, ಅವಾಗ 7 ಜಿಲ್ಲೆಗಳಾಗಿವೆ. ಈ 6-7 ಜಿಲ್ಲೆಗಳಲ್ಲಿ ಎಷ್ಟು ಮೆಡಿಕಲ್ ಸೀಟು ಮೆರಿಟ್ ಕೋಟಾದಲ್ಲಿ ನಮ್ಮ ಭಾಗದ ವಿದ್ಯಾರ್ಥಿನಿ ಸಿಗ್ತದೆ ಅಂತ ನೋಡಿದಾಗ ನಮಗೆ 100ರಿಂದ ಮ್ಯಾಕ್ಸಿಮಮ್ ಸಿಕ್ಕಿರ್ತಕ್ಕಂಥದ್ದು 150. ಆದರೆ ಆರ್ಟಿಕಲ್ 371J ರಿಸರ್ವೇಷನ್ನಿಂದ ನಮಗೆ ಇವತ್ತು 900 ಸೀಟು ಮೆರಿಟ್ ಕೋಟಾದಲ್ಲಿ ನಮ್ಮ ಭಾಗದಲ್ಲಿ ಇವತ್ತು ಸಿಗ್ತಾ ಇದೆ. ಅಂದರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕೊಡುಗೆ ಅಂತ ನಾವು ಯಾರೂ ಮರೆಯುವಂತಿಲ್ಲ. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 2014ರಿಂದ ಸುಮಾರು ಈ 10 ವರ್ಷದಲ್ಲಿ ಸುಮಾರು 8ರಿಂದ 9 ಸಾವಿರ ಡಾಕ್ಟರ್ಸ್ ನಮ್ಮ ಮಕ್ಕಳಾಗಿದ್ದಾರೆ, ಅದು ಮೆರಿಟ್ ಕೋಟಾದಲ್ಲಿ ಓದಿ. ಇದು ಭಾಳ ದೊಡ್ಡ ಬದಲಾವಣೆ ಈ ಒಂದು ಆರ್ಟಿಕಲ್ 371J ನಮ್ಮ ಭಾಗದಲ್ಲಿ ತರ್ತಾ ಇದೆ. ಲಿಂಗರಾಜ ಮಹಾರಾಜರು ಇಡೀ ತಮ್ಮ ಆಸ್ತಿವನ್ನೇ ಎಜುಕೇಷನ್ ಸೊಸೈಟಿಗಾಗಿ ಅವರು ಮುಡುಪಿಟ್ಟಿದ್ರು. ಅದು ಅನೇಕ ಸ್ಕೂಲ್ಗಳು, ಕಾಲೇಜ್ಗಳು, ದೇವಸ್ಥಾನಗಳಿಗೆ, ಅದಲ್ಲದೆ KLE ಸೊಸೈಟಿಗೆ ಅವರು ದಾನ ಮಾಡಿದ್ರು. ಈ ಕಡೆ ನಮ್ಮ ಕಡೆ ದಾನ ಮಾಡೋದು ಭಾಳ ಕಡಿಮೆ. ಏನಾರ ಇದ್ದರೆ ತೊಗೊಂಡು ಹೋಗ್ತಾರೆ ಹೊರತಾಗಿ ಕೊಟ್ಟು ಹೋಗೋರು ಕಡಿಮೆ. ಅದರಿಂದ ಏನಾಗ್ತದೆ, ಆ ದಾನ ಕೊಡ್ತಕ್ಕಂಥ, ಡೊನೇಷನ್ ಕೊಡ್ತಕ್ಕಂಥ ಭಾವನೆ ಬೆಳೆದಿಲ್ಲ. ಇವತ್ತು ಅಷ್ಟು ಬೃಹತ್ವಾಗಿ ನಮ್ಮ ಬೆಳಗಾಂ ಡಿವಿಷನ್ನಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಬರಬೇಕಾದ್ರೆ ಡೋನರ್ಸ್ ಕಾರಣ. ಊರಾಗಿರ್ತಕ್ಕಂಥ ಶ್ರೀಮಂತರು ಅಥವಾ ಯಾರಿಗೆ ಮಕ್ಕಳ ಪುತ್ರರ ಲಾಭ ಇಲ್ಲ ಅಂಥವರು, ಅವರು ಸಮಾಜಕ್ಕೆ ಕೊಟ್ಟು ಹೋಗ್ತಾರೆ, ಕೊಟ್ಟಿದ್ದಾರೆ. ಅದಕ್ಕಾಗಿ ಅಲ್ಲಿ ಶೈಕ್ಷಣಿಕವಾಗಿ ಸ್ವಲ್ಪ ಮುಂದಿದೆ. ಆದರೆ ನಾವು ಆ ಕೆಲಸ ಮಾಡೋದು ಭಾಳ ಕಡಿಮೆ. ಅದರಿಂದ ನಾವು ಶೈಕ್ಷಣಿಕವಾಗಿಯೂ ಹಿಂದೆ ಬಿದ್ದಿದ್ದೇವೆ, ಸಾಮಾಜಿಕ ಒಂದು ದೃಷ್ಟಿಯಿಂದ ಕೂಡ ನಾವು ಹಿಂದಿದ್ದೇವೆ. ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ನಮ್ಮ ಭಾಗ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ಏನೋ ಮಾಡ್ತಾನೆ ಮಾಡಲಿ ತೋಳಿ, ಯಾವುದಾದ್ರೂ ಒಂದು ಸರ್ಕಾರದಿಂದ ಇಲ್ಲಿ ಬಂದರೆ ಏನೋ ಮನೆಯಿಂದ ಕೊಟ್ಟನ ಸರ್ಕಾರದ. ಇದು ನಮ್ಮಲ್ಲಿಂದ ನಾ ಭಾಳ ಸಲ ನೋಡಿದ್ದೀನಿ. ಇಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಬಂತು ಬಿಡೋಪ್ಪ ಸರ್ಕಾರದ ಅಂತಾರೆ. ಇಲ್ಲಿ ಈಗಾಗಲೇ ನಾವು ESI ಮೆಡಿಕಲ್ ಕಾಲೇಜ್ ಮಾಡಿದ್ದೀವಿ, ಇಲ್ಲೇ ಬರ್ತದೆ ಬಿಡಿ ಸರ್ಕಾರದ ಅಂತಾರೆ. ಈಗ ರಾಜ್ಯ ಸರ್ಕಾರದಿಂದ ಒಂದು ಮೆಡಿಕಲ್ ಕಾಲೇಜ್ ಇಲ್ಲಿ ಬಂತು. ಅಂದರೆ ನಮ್ಮಲ್ಲಿ ಬಂದಿದ್ದಕ್ಕೆ ಅಪ್ರಿಸಿಯೇಷನ್ನು ಇರಲ್ಲ, ಕೊಟ್ಟಿದ್ದಕ್ಕೆ ಅಪ್ರಿಸಿಯೇಷನ್ನು ಇರಲ್ಲ, ಮತ್ತು ಮಾಡ್ತಕ್ಕಂಥವರಿಗೆ ಬೆಂಬಲನೂ ಕೂಡ ನಾವು ನೀಡಲ್ಲ. ನಾವು ಬರೇ ಒಬ್ಬರು ಕಾಲು ಒಬ್ಬರು ಹಿಡಿದು ಎಳೆಯೋದು ಒಂದೇ. ಇದು ಫ್ಯಾಕ್ಟ್ ನಾನು ನೋಡೀನಿ. ಯಾಕಂದರೆ HKI ಸೊಸೈಟಿದಾಗ ಏನು ಜಗಳ ನಡೆದಿತ್ತು ಆವಾಗ ಭಾಳ ಜನ ನನ್ನ ಮೇಲೆ ಸಿಟ್ಟಿದ್ರು. ನಾವೊಂದು ಸಾರಿ ಮಲ್ಕರೆಡ್ಡಿ ಅವರ ಒಂದು ಇದಿತ್ತು, ಹೋಮಿಯೋಪತಿ ಬಗ್ಗೆ ಅಥವಾ ಯಾವುದೋ ಒಂದು ಸಂಸ್ಥೆ ಬಗ್ಗೆ ಮಾತಾಡುವಾಗ ನಾ ಹೇಳಿದೆ, ಯಾರ್ಯಾರು ಎಷ್ಟೆಷ್ಟು ಆ HK ಸೊಸೈಟಿಗೆ ತೊಂದರೆ ಕೊಟ್ಟರು ಮತ್ತು ಆ ತೊಂದರೆ ಕೊಟ್ಟವ್ರು ಅವರು ಬ್ಲೇಮ್ ಎಲ್ಲ ಬಂದಿದ್ದು ನನಗೆ. ಯಾಕಂದ್ರೆ ಅವರಲ್ಲೇ ಒಡಕಿತ್ತು. ಆವಾಗ ಅಡ್ಮಿನಿಸ್ಟ್ರೇಟರ್ ಹಾಕಿದ. ಅಡ್ಮಿನಿಸ್ಟ್ರೇಟರ್ ಹಾಕಿದ ಮೇಲೆ ನ್ಯಾಚುರಲಿ ಮೆಂಬರ್ಶಿಪ್ ಅವರೇ ಮಾಡಿಕೊಂಡ್ರು. ಅವರಲ್ಲೇ ಮೆಂಬರ್ಶಿಪ್ ಮಾಡಿಕೊಂಡು ಒಬ್ಬರು ಅಧ್ಯಕ್ಷ, ಒಬ್ಬರು ಉಪಾಧ್ಯಕ್ಷ ಆದರು.
ಯಾರು ನಿಂದಿರ್ಸಿದ್ರಪ್ಪ? ಯಾಕೆ ಜಗಳ ಆಡಿದೀವಿ? ಅದು ಪುನಃ ನಾವು ಡೆಪ್ಟಿ ಕಮಿಷನಲ್ಲಿ ತೆಗೆದು ಎಲೆಕ್ಷನ್ ಮಾಡಿಸಿ ಅವ್ರ ಕೈಯಲ್ಲೇ ಕೊಟ್ಟೆವು. ಕೊಟ್ಟ ಮೇಲೂ ಒಂದಾಗಿ ನಾನು ನೋಡಿಲ್ಲ, ಒಂದು 3 ವರ್ಷಕ್ಕೊಮ್ಮೆ ಒಂದು ಎಲೆಕ್ಷನ್ ಆದರೂ ಯುನಾನಿಮಸ್ ಆಗಿ ನೋಡಿಲ್ಲ. ಇಲ್ಲಿ ನಮ್ಮ KLE ಸೊಸೈಟಿಗೆ ಹೋಗಿ ನೋಡಿ, ಈ MB ಪಾಟೀಲ್ಗೆ ಹಾಕಿ ನೋಡ್ರಿ. ನೀವು ಹೇಳ್ಬೋದು ಅವರು ಏನಂದರೆ ಇಂಡಿವಿಜುವಲ್ ಆಗಿ ಮಾಡ್ಕೊಂಡಿದ್ದಾರೆ, ಅದಕ್ಕಾಗಿ ಹಂಗಾಗ್ತದೆ. ಬಟ್ KLE ಸೊಸೈಟಿ ಹಾಗಿಲ್ಲ, ಅನೇಕ ಜನ ಮೆಂಬರ್ಸ್ ಇದ್ದಾರೆ, ಕೇಳೋರಿದ್ದಾರೆ. ಆದರೆ ಒಕ್ಕಟ್ಟಾಗಿ ನಾವು ಮಾಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮುಂದೆ ಬರೋಕ್ಕೆ ಸಾಧ್ಯ. ರೋಟರಿ ಕ್ಲಬ್ ಕಲಬುರಗಿಯ ವತಿಯಿಂದ 40ನೆಯ ಜಿಲ್ಲಾ ಮಟ್ಟದ ಸಮ್ಮೇಳನ ಸಮನ್ವಯವನ್ನು ರಾಜಯೋಗಿನಿ BK ಸುನಿತಾ ದೀದಿಯವರು ಇಂದು ಉದ್ಘಾಟಿಸಿದರು. ರೋಟರಿ ಕ್ಲಬ್ ಕಲಬುರಗಿಯ ವತಿಯಿಂದ 40ನೆಯ ಜಿಲ್ಲಾ ಸಮ್ಮೇಳನ ಸಮನ್ವಯ ದಿನಾಂಕ 27 ಮತ್ತು 28 ಜನವರಿ 2024ರಂದು 2 ದಿನಗಳ ಕಾಲ ಕಲಬುರಗಿ ನಗರದ KGB ಪ್ರಾದೇಶಿಕ ಕಚೇರಿಯ ಪಕ್ಕದಲ್ಲಿ ಇರುವ ಶಹಬಾದ್ ರಸ್ತೆಯ ಜೈ ಭವಾನಿ ಕನ್ವೆನ್ಷನ್ ಹಾಲ್ನಲ್ಲಿ ಜರುಗಲಿದ್ದು, ಇದರ ಉದ್ಘಾಟನಾ ಸಮಾರಂಭ ಇಂದು ಬೆಳಗ್ಗೆ 9:30 ಗಂಟೆಗೆ ಜರುಗಿತು. PDG ಜೋಸ್ ಚಾಕೋ ಅಂಡ್ ಮೇರಿ ಚಾಕೋರ್ ಅವರ ಉಪಸ್ಥಿತಿಯಲ್ಲಿ ಜರುಗಿದ ಈ ಸಮಾರಂಭದ ಉದ್ಘಾಟಕರಾಗಿ ಸೀನಿಯರ್ ರಾಜಯೋಗ ಟೀಚರ್, ಇಂಟರ್ನ್ಯಾಷನಲ್ ಯೋಗ ಟೀಚರ್ ಶಾಂತಿವನ್ BKH ಅಬು ರೋಡ್ ರಾಜಸ್ಥಾನದ ರಾಜಯೋಗಿನಿ ಡಾಕ್ಟರ್ BK ಸುನಿತಾ ದೀದಿ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆಗಳ ಇಲಾಖೆಯ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬೆಲಗುಂದಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ಕಮಿಟಿಯ ಚೇರ್ಮನ್ ರೋಟರಿಯನ್ ಶಾಂತಕುಮಾರ್ ಬೆಲಗುಂದಿ, ಕೋ ಚೇರ್ಮನ್ ರೋಟರಿಯನ್ ಜಯಕುಮಾರ್ ಮಾಡಗಿ, ಅಡ್ವೈಸರ್ PDG ಮಣಿಲಾಲ್ ಶಾಹಾ, ಅಡ್ವೈಸರ್ PDG ಡಾಕ್ಟರ್ ಗೌತಮ್ ಜಹಾಗೀರ್ದಾರ್, ಕೌನ್ಸಿಲರ್ ರೋಟರಿಯನ್ ರಾಜು ಜವಳ್ಕರ್, ಕೌನ್ಸಿಲರ್ ರೋಟರಿಯನ್ BJ ಖಂಡೇರಾವ್, ಸೆಕ್ರೆಟರಿ ರೋಟರಿಯನ್ DS ಚೌಹಾಣ್, ಟ್ರೆಜರರ್ ರೋಟರಿಯನ್ ಸಂಪತ್ ತಪಾಡಿಯಾ, ಅಸಿಸ್ಟೆಂಟ್ ಗವರ್ನರ್ ರೋಟರಿಯನ್ ಜಗದೀಶ್ ಮಾಲು, ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾದ ಪ್ರೆಸಿಡೆಂಟ್ ರೋಟರಿಯನ್ ಮಲ್ಲಿಕಾರ್ಜುನ್ ಮೇಳ್ಕುಂದಿ, ಸೆಕ್ರೆಟರಿ ರೋಟರಿಯನ್ ಸಿದ್ದಲಿಂಗಪ್ಪ ಹತ್ತಿ, ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್ ಪ್ರೆಸಿಡೆಂಟ್ ರೋಟರಿಯನ್ ರಾಮಚಂದ್ರ ಶಾನ್ಭೋಗ್, ಸೆಕ್ರೆಟರಿ ರೋಟರಿಯನ್ ನೌಶಾದ್ ಇರಾನಿ, ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಮಿಡ್ ಟೌನ್ ಪ್ರೆಸಿಡೆಂಟ್ ರೋಟರಿಯನ್ ಶಿವಚಂದ್ರ R, ಸೆಕ್ರೆಟರಿ ರೋಟರಿಯನ್ ಡಾಕ್ಟರ್ ಅನಂತ್ ಚಿಂಚುರೆ, ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ ಸಿಟಿ ಪ್ರೆಸಿಡೆಂಟ್ ರೋಟರಿಯನ್ ಶಶಾಂಕ್ ಬಲ್ದಾವಾ, ಸೆಕ್ರೆಟರಿ ರೋಟರಿಯನ್ ಪ್ರತೀಕ್ ಸುತ್ರಾವೆ, ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಸೌತ್ ಪ್ರೆಸಿಡೆಂಟ್ ರೋಟರಿಯನ್ ಗಿರಿಧರ್ ಮುಕ್ಕಾ, ಸೆಕ್ರೆಟರಿ ರೋಟರಿಯನ್ ಪ್ರವೀಣ್ ಕುಲಕರ್ಣಿ, ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಸಖಿ ಪ್ರೆಸಿಡೆಂಟ್ ರೋಟರಿಯನ್ ಮಾಧವಿ ಕೆನಗಿ, ಸೆಕ್ರೆಟರಿ ರೋಟರಿಯನ್ ಪ್ರಿಯಾಂಕಾ ಮುಗುಳಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. The success of this conference depends on the samvaya of the different committees and teams, their ability to work towards a common goal, that is conference samanvaya. Why are we here in Rotary Friends? We are here to engage ourselves and create hope in the world. And I remember one quote, that is Shairi of Mirza Ghalib, जिंदगी ऐसा जियो ना जियो कि लोग फरियाद करे, जिंदगी ऐसी ना जियो कि लोग फरियाद करे, जिंदगी ऐसी जियो कि लोग फिर याद करे. So my friends, you all are here to get the success of our district 3160's commitments and all the projects we are doing, and to analyze the things, and again we can proceed to and do the Chintan Manthan and proceed again. And for this difference, why we are in Rotary and creating hope in the world. When I have begun my year, many people are worried due to my accident and my health condition, sluggish economy, as well as rising dollar rates. In fact, I am also a bit worried. When I had my installation on 7th of July in Yellamma Temple, our installation officer, RI Director Anirudh Rai Chaudhary, said to me, when you are not fit, when your health is not permitting it, you would have taken there's no necessity to have in such condition to have installation. Only one thing I said to Aniruddha, the dates are fixed 1 year back and you have given me the appointment 1 year back. I doesn't want to miss this opportunity. So
whatever may be the conditions, with the and that day, more than 600 Rotarians from all over my 316 came and gave me the blessings. This conference serves as a testament of power of collaboration and tireless efforts of Rotarians. Your commitment to service above self has become a source of inspiration for many, creating a ripple effect that extends far beyond the boundaries of any district. In the face of challenges, Rotary has demonstrated resilience, adaptability, embracing new opportunities to make a difference. As we navigate an ever-changing world, let us reaffirm our dedication to Rotary's core values and continue to evolve as agents of positive change. I encourage each Rotarian here to seize the opportunity presented by this conference to share insights, exchange ideas, and forge meaningful connections. It is through these connections that we amplify our impact and truly make a lasting difference in the world. May this conference be a source of inspiration, fostering renewed sense of purposeness and unity among all of us. Together, let us continue to be architects of goodwill, building bridges of understanding and compassion that spans the globe. Thank you for the honor of addressing and giving me an opportunity to addressing you all. And I look forward to witnessing the continued success of Rotary International in years to come. Thank you. ಇವತ್ತು ಈ ಒಂದು ಸಂಸ್ಥೆ ದೇಶ ವಿದೇಶಗಳಲ್ಲಿ ತಮ್ಮದೇ ಆದಂಥ ಒಂದು ನೈತಿಕತೆಯನ್ನು ಒಂದು ತಮ್ಮದೇ ಆದಂಥ ರೀತಿಯಲ್ಲಿ ಜನರ ಸೇವೆ ಸಮಾಜ ಸೇವೆಯಲ್ಲಿ ತೊಡಗಿಸಿ ಅಪಾರವಾದಂಥ ಹೆಸರು ಮಾಡಿರ್ತಕ್ಕಂಥ ಈ ಒಂದು ಸಂಸ್ಥೆ ಸುಮಾರು ವರ್ಷಗಳಿಂದ ಈ ದೇಶದಲ್ಲಿ ಆಗೋಗ್ತಕ್ಕಂಥ ವಿಶೇಷವಾಗಿ ಶಿಕ್ಷಣದಲ್ಲಿರ್ಬೋದು ಆರೋಗ್ಯದಲ್ಲಿರ್ಬೋದು ಹೆಚ್ಚಿನವನ್ನು ಗಮನವನ್ನು ಕೊಟ್ಟು ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ತಮ್ಮದೇ ಆದಂಥ ಒಂದು ಯೋಜನೆಗಳನ್ನು ರೂಪಿಸಿ ಅವಶ್ಯಕತೆ ಇರ್ತಕ್ಕಂಥ ಜನರಿಗೆ ತಾವೆಲ್ಲ ತಲುಪ್ತಕ್ಕಂಥ ರೀತಿಯಲ್ಲಿ ತಾವೆಲ್ಲ ಕೆಲಸ ಮಾಡಿದರೆ ನಾವೆಷ್ಟು ಶ್ಲಾಘನೆ ಮಾಡಿದರೂ ಕೂಡ ಕಡಿಮೆ ಅನಿಸ್ತದೆ. ವಿಶೇಷವಾಗಿ ಈ ಒಂದು ಸಂಘ ಭಾಳ ಸಮಾಜದಲ್ಲಿರ್ತಕ್ಕಂಥ ಗೌರವಾನ್ವಿತ ವ್ಯಕ್ತಿಗಳು ಪ್ರತಿಷ್ಠಿತ ವ್ಯಕ್ತಿಗಳಿಂದ ಕೂಡಿರ್ತಕ್ಕಂಥ ಇವರೆಲ್ಲ ಮೋಟೋ ಒಂದೇ ಸರ್ವಿಸ್. ಏನಾದರೂ ಸಮಾಜದಿಂದ ನಾವೇನು ಪಡೆದುಕೊಂಡಿದ್ದೀವಿ ಮರಗಳಿಗೆ ಸಮಾಜಕ್ಕೆ ಕೊಡ್ತಕ್ಕಂಥ ರೀತಿಯಲ್ಲಿ ನಾವೇನಾದರೂ ಮಾಡಬೇಕಂತ ರೀತಿಯಲ್ಲಿ ಮನಸ್ಸಿನಲ್ಲಿ ಒಂದು ಛಲವನ್ನು ಇಟ್ಕೊಂಡು ಈ ಒಂದು ಸಂಘವನ್ನು ಬಲಿಷ್ಠವಾಗಿ ಮಾಡ್ಕೊಂಡು ಬಂದು ಅವಶ್ಯಕತೆ ಬಿದ್ದಂಥ ಜಾಗದಲ್ಲಿ ಆ ಕೆಲಸವನ್ನು ಯಾವುದೇ ಸರ್ಕಾರದ ಸಹಾಯ ಯಾವಿಲ್ಲ ಮಾಡ್ಕೊಂಡು ತಾವೆಲ್ಲರೂ ಕೂಡ ಬಂದಿದ್ದೀವಿ. I'm very happy to be this because as a youngster in school I was a part of Rotary Club. So I know the things you do, and this particular organization, a service-oriented organization, which has been there, started in 1905, and there are over 1.2 million Rotarians across the world, across I think about 200 countries, I think about 12 lakh membership. That's a huge thing. I think it's one of the biggest service-oriented organization in the entire world. So to come to a function like this, I'm very happy. And the things what you do, because they always say, like our father of nation, late Mahatma Gandhi said that you be the change you want to see in the world. So I think the Rotarians, the Rotary, comprises of so many clubs. The things you all do is like the upliftment of the downtrodden, providing healthcare, women empowerment, child empowerment, and for the underprivileged. The services what you're doing is, I think, is really commendable. Gulbarga, the largest city in North Karnataka, is blessed with many religious institutions like Sharavana Basaveshwara Temple, Buddha Vihar, Hazrat Khwaja Banda Nawaz Darg, and Gulbarga is also the educational capital of India, where many famous educational institutions are located. And I'm extremely happy to know that this particular place, Gulbarga,
has contributed, has played an important role in molding many professionals, doctors, IAS officers, and senior officers to the nation. Yesterday, I had the honor of visiting the famous Yella Amma temple and had the blessings from temple. And thereafter, I attended the Council of Governors meeting along with our Governor Manik Ji and the Council of Governors. And I'm extremely happy to learn that your district 3160 is one of the outstanding districts in India with 78 clubs and 2,700 plus membership. Please put your hands for your Governor Manik Ji. And I understand that over a period of last several years, your district has initiated several projects for the mankind in and around this part of the world. Once again, I would like to congratulate your governor for leading this wonderful district. And I understand that Manik Ji, in spite of his health issues, he has already completed 76 governor's official visits during the past 6 months. Congratulations, Manik Ji, for that. And I am also extremely happy that my own batchmate, my own brick brother, Chinnapaji, is serving District 3160 as the District Rotary Foundation Committee Chair. And I am happy to note that he has given a commitment of 300,000. What is the total target? 3 lakhs. Yeah, 3 lakhs US dollar to the foundation. Please put your hands for Chinnapaji. There are 2 circles in our life. One circle is the circle of consciousness, and the other circle is the circle of circumstances. It's upon us to choose whether we want to be under the influence of the circle of circumstance or whether we want to be under the influence of the circle of consciousness. And that's what we saw in the life of DG Manik Pawarji, that even in spite of the accident, no matter what, he was not under the influence of the circumstance, but he worked on his willpower, that is the circle of consciousness. And each one of you who are present here, before coming, you might also be having many challenges. Whether to go, not to go, maybe even after booking your tickets, you might be having certain challenges that might have come up at the last moment. But yet, you are not under the influence of those situations and you were positive and so you are here. So hearty congratulations to each one of you too. Is it always possible to be positive no matter what? What do you say? No matter what, always. Each one of you, is it always possible? Is it always possible? Please raise your hand if you say no. No? No? Yes, so what is the reason? If I tell you that after going from here, there's something going to be very sudden in your life. Something very sudden is going to happen. You're going to hear something sudden news. Now what is the thought that comes to your mind? Something sudden. So what is the thought that comes to your mind? Is it positive or negative? Negative. You are very anxious as to what is going to happen, right? So we are not always positive. Let us do one very small activity. All of you, I request you to please make a list in your mind, those who are on the stage, all the respected dignitaries, and those who are off the stage, all of you esteemed Rotarians, to just make a list in your mind about who are your favorites. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಇಂದು ಮಾಜಿ ಸಚಿವರಾದ ದಿವಂಗತ ಖಮ್ರುಲ್ ಇಸ್ಲಾಂ ರವರ ಜನ್ಮದಿನವನ್ನ ಆಚರಿಸಲಾಯಿತು. ದಿನಾಂಕ 27ನೇ ಜನವರಿ 2024ರಂದು ಬೆಳಗ್ಗೆ 10:30 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಮಾಜಿ ಸಚಿವರಾದ ದಿವಂಗತ ಖಮ್ರುಲ್ ಇಸ್ಲಾಂ ರವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂವೈ ಪಾಟೀಲ್, ನೀಲ್ಕಂಠರಾವ್ ಮುಲಗೆ, ರಾಜಗೋಪಾಲ ರೆಡ್ಡಿ, ರೇಣುಕಾ ಸಿಂಗೆ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.
ದಿವಂಗತ ಕಮ್ರುಲ್ ಇಸ್ಲಾಂ ಸಾಹೇಬರು ಈ ಗುಲ್ಬರ್ಗಾ ನಗರದಲ್ಲಿ ಮತ್ತು ಗುಲ್ಬರ್ಗಾ ಜಿಲ್ಲೆಯ ಸಚಿವರಾಗಿ ಮತ್ತು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥ ಒಬ್ಬ ಧೀಮಂತ ನಾಯಕರು. ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ದೇಶದಲ್ಲಿ ಕೂಡ ಅವರು ಹೆಸರು ಮಾಡಿದರು. MP ಇದ್ದಾಗ ಕೇರಳದ ಉಸ್ತುವಾರಿಗಳಾಗಿ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ಅಲ್ಲಿ ಡೆಲ್ಲಿಯಲ್ಲಿ ಸಂಸತ್ನಲ್ಲಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾಗ ಅಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿದರು. ಯಾಕಂದರೆ ಅವರು ಬರೀ ಗುಲ್ಬರ್ಗಕ್ಕಷ್ಟೇ ಸೀಮಿತ ನಾಯಕರಲ್ಲ, ಅವರು ಇಡೀ ದೇಶಕ್ಕೆ ನಾಯಕರಾಗಿದ್ದರು. ಅಂಥ ಒಬ್ಬ ಧೀಮಂತ ನಾಯಕರು. ಅವ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಭಾಳ ಕಡಿಮೆ ಇದೆ. ಯಾಕಂದರೆ ತಮ್ಮದೇ ಆದಂಥ ಒಂದು ಛಾಪ ಅಲ್ಲಿ ಮೂಡಿಸೇ ಬರ್ತಕ್ಕಂಥ ಒಬ್ಬ ನಾಯಕರು. ಯಾಕೆಂದರೆ ಸುಮ್ಮನೆ ನಾಮಕೆ ಅವಸ್ಥೆ ಶಾಸಕರಾಗಿ ಮಂತ್ರಿಗಳಾಗಿ ಅದು ಆಗಿರಲಿಲ್ಲ. ಅವರು ಗರ್ಜಿಸಿದರೆ ಅದು ವಿಧಾನಸೌಧ ಒಂದು ಗಡಗಡ ನಡೆದಂಗೆ ಆ ರೀತಿ ಒಬ್ಬ ಧೀಮಂತ ನಾಯಕರು. ಅಂಥ ಒಬ್ಬ ಧೀಮಂತ ನಾಯಕರ ನಾವು ಇವತ್ತು ಜನ್ಮದಿನವನ್ನು 76ನೇ ಜನ್ಮದಿನೋತ್ಸವವನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಬರ್ತ್ಡೇ ನಾವೇನು ಸೆಲೆಬ್ರೇಷನ್ ಮಾಡ್ಲತ್ತೀವಿ. ಇಷ್ಟು ಹುರುಪಿನಿಂದ ಜನ ಇಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಬಹಳ ಒಂದು ದೊಡ್ಡ ಒಂದು ಹಬ್ಬದ ವಾತಾವರಣ ಆ ರೀತಿ ಇದೆ. ಅದಕ್ಕೋಸ್ಕರ ನಾವು ಅವರಿಗೆ ಸನ್ಮಾನ್ಯ ಶ್ರೀ ದಿವಂಗತ ಕಮ್ರುಲ್ ಇಸ್ಲಾಂ ಸಾಹೇಬರಿಗೆ ನಾವು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೀವಿ. 76ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವರಿಗೆ ನಾನು ಕೋರ್ತೇವೆ. ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಕೋಲಿ ಸಮಾಜದ ಮುಖಂಡರಾದ ತಿಪ್ಪಣ್ಣಪ್ಪ ಕಮಕನೂರ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಇಂದು ಬೆಳಿಗ್ಗೆ 10:45 ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಕೋಲಿ ಸಮಾಜದ ಮುಖಂಡರಾದ ತಿಪ್ಪಣ್ಣಪ್ಪ ಕಮಕನೂರ್ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ರಾಜಗೋಪಾಲ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 25/2/2024 ರವಿವಾರ ದಿವಸ ಕಲಬುರಗಿ ನಗರದಲ್ಲಿ ಕರ್ನಾಟಕ ರಾಜ್ಯದ ವತಿಯಿಂದ 31 ಜಿಲ್ಲೆಗಳಿಂದ ನಾವು ಒಂದು ಕೋಲಿ ಕಬ್ಬಲಿಗರ ಶೋಷಿತರ ಸಮಾವೇಶ ಅಂತೇಳಿ ರಾಜ್ಯ ಮಟ್ಟದ ಸಮಾವೇಶ ಮಾಡ್ತಾಯಿದ್ದೀವಿ. ನಾವು ಮತ್ತು ನಮ್ಮ ರಾಜಗೋಪಾಲ್ ರೆಡ್ಡಿಯವರು, ಇನ್ನಿತರ ನಮ್ಮ ವಿಜಯಕುಮಾರ್ ಅವರು, ಅನಿಲ್ ನಮ್ಮ ಜಮಾದಾರ್ ಅವರು, ನಾವೆಲ್ಲರೂ ಕೂಡಿಕೊಂಡು ಇಡೀ ರಾಜ್ಯ ಮಟ್ಟದ ಎಲ್ಲ ಮುಖಂಡರು ಕರೆದು ಒಂದು ಪೂರ್ವಭಾವಿ ಸಭೆ ಮಾಡಿ ಇದರ ರೂಪರೇಷೆಗಳು ಆಮೇಲೆ ಸುದ್ದಿ ಮಾಧ್ಯಮ ಮೂಲಕ ನಾವು ಪ್ರಕಟ ಮಾಡ್ತೀವಿ. ಈಗ 25 ತಾರೀಕು ನಮ್ಮ ಸಮಾವೇಶ ಫಿಕ್ಸ್ ಆಗ್ಯದ. ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಇನ್ನೂ ಎಲ್ಲ ಮಂತ್ರಿಮಂಡಲದ ಎಲ್ಲ ಮಂತ್ರಿಗಳು ಕೂಡ ಆ ಕಾರ್ಯಕ್ರಮ ಭಾಗವಹಿಸ್ತಾರೆ. ಎಲ್ಲ ಶಾಸಕರು ಕೂಡ ಬರಬೇಕಂತ ಆಹ್ವಾನ ಮಾಡ್ತೀವಿ. ನಮ್ಮ ಸಮಾಜದ ಬಗ್ಗೆ ಹಕ್ಕು ಒತ್ತಾಯ ಸಲುವಾಗಿ ನಾವು ಕರೆದ್ವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸೌಹಾರ್ದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬೀದಿ ವ್ಯಾಪಾರಿಗಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತದ 2024ರ ದಿನಚರಿ ಬಿಡುಗಡೆ ಮಾಡಲಾಯಿತು. ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರು ಆಶ್ರಯದಲ್ಲಿ ಆಯೋಜಿಸಿದ್ದ ಸೌಹಾರ್ದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬೀದಿ ವ್ಯಾಪಾರಿಗಳ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಸಂಘದ 2024ರ ದಿನಚರಿ ಅಂದರೆ ಕ್ಯಾಲೆಂಡರ್ ಅನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರು ಅಧ್ಯಕ್ಷರಾದ ನಂಜನಗೌಡ ಜಿ ಅವರು ಬಿಡುಗಡೆ ಮಾಡಿದರು. ಕಲಬುರಗಿ ನಗರದ ಕೋರ್ಟ್ ರಸ್ತೆಯ ವಿಶ್ವೇಶ್ವರಯ್ಯ ಇಂಜಿನಿಯರ್ ಸಭಾಭವನದಲ್ಲಿ ಜನವರಿ 24ರ ಬುಧವಾರದಂದು ಆಯೋಜಿಸಿದ್ದ ಸೌಹಾರ್ದ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು ಬೀದಿ ವ್ಯಾಪಾರಿಗಳ ಸಂಘದ ದಿನಚರಿಯನ್ನು ಸಹ ಬಿಡುಗಡೆ ಮಾಡಿದರು. ಅಸಂಘಟಿತ ವಲಯಕ್ಕೆ ಸೇರಿದ ಬೀದಿ ವ್ಯಾಪಾರಿಗಳನ್ನು ಒಂದು ವೇದಿಕೆಯಡಿ ತರುವ ಮೂಲಕ ಆ ವರ್ಗದ ಕಲ್ಯಾಣಕ್ಕಾಗಿ ದುಡಿಯುತ್ತಿರುವ ಈ ಸಂಘ ಬೆಳೆದು ಎಲ್ಲರಿಗೂ ಫಲ ನೀಡುವಂತಾಗಲಿ ಎಂದು ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಬೀದಿ ವ್ಯಾಪಾರಿಗಳ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಎಸ್ ಸೂರ್ಯವಂಶಿ, ಗಣಮಾನ್ಯರಾದ ಗುರುನಾಥ್ ಜಾಂತಿಕರ್, DCC ಬ್ಯಾಂಕ್ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್, ಸುರೇಶ್ ಸಜ್ಜನ್, ಶಶಿಕಾಂತ್ ಪಾಟೀಲ್, ಶೈಲಜಾ ತಪಾ, ಜಿ ಶ್ರೀಧರ್, ಸಂಜೀವ್ ಮಹಾಜನ್, MY ಪಾಟೀಲ್, ವೀರಶೆಟ್ಟಿ ಕೆ, SS ಪಾಟೀಲ್, ಬಸವರಾಜ್ S ಪಾಟೀಲ್, ಶರಣಗೌಡ ಜಿ ಪಾಟೀಲ್, ವ್ಯವಸ್ಥಾಪಕ ನಿರ್ದೇಶಕರು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಬೀದಿ ವ್ಯಾಪಾರಿಗಳ ಸಂಘದ ಉಪಾಧ್ಯಕ್ಷರಾದ ಡಾಕ್ಟರ್ ವೇದಮೂರ್ತಿ, ಚಂದ್ರಹಾಸ ಚಿದ್ರಿ, ಮಹೇಶ್, ರಾಮಚಂದ್ರ, ನಿಂಗರಾಜ್ ಎಂ, ಸುಧೀರ್, ಜಯಶಂಕರ್, ಭಾಗ್ಯಶ್ರೀ, ಜ್ಯೋತಿ, ಸೈಯದ್ ಯೂಸುಫ್, ಬಾಬುಮಿಯಾ ಪರೇಟ್, ವಿನುತ್ ಮತ್ತು ಲಕ್ಷ್ಮೀ ಬಾಬ್ಜಿ ಭಾಗವಹಿಸಿದ್ದರು. ಫೆಬ್ರವರಿ 1ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ
ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಅಂಗನವಾಡಿ, ಬಿಸಿ ಊಟ, ಆಶಾ ಕಾರ್ಯಕರ್ತೆಯರು, ಸಾರಿಗೆ ನೌಕರರು, ಕಟ್ಟಡ ಕಟ್ಟುವ ಹಾಗೂ ಕೈಗಾರಿಕಾ ಕಾರ್ಮಿಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಎಐಟಿಯುಸಿ ರಾಜ್ಯ ಸಮಿತಿಯ ವತಿಯಿಂದ ದಿನಾಂಕ 1ನೇ ಫೆಬ್ರವರಿ 2024ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬಜೆಟ್ ಪೂರ್ವ ಬೃಹತ್ ಪ್ರತಿಭಟನೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಟಿಯುಸಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಭುದೇವ್ ಯಳಸಂಗಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಎಐಟಿಯುಸಿ ಜಿಲ್ಲಾ ಅಧ್ಯಕ್ಷರಾದ ಎಚ್ಎಸ್ ಪತ್ಕಿ, ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ಕಲಬುರಗಿ ವಿಭಾಗ 2ರ ಹಿರಿಯ ಮುಖಂಡರಾದ ಶರಣಬಸಪ್ಪ ಗಣಸಲ್ಖೇಡ್, ಕಟ್ಟಡ ಕಟ್ಟುವ ಕಾರ್ಮಿಕರ ಸಂಘ ಕಲಬುರಗಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಲಿಂಗಮ್ಮ ಲೆಂಗ್ಟಿಕರ್, ಬಿಸಿ ಊಟ ತಯಾರಿಕರು ಮತ್ತು ಸಹಾಯಕರ ಫೆಡರೇಷನ್ ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಶೋಧ ರಾಠೋಡ್, ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕರ ಫೆಡರೇಷನ್ ಕಲಬುರಗಿಯ ಜಿಲ್ಲಾ ಮುಖಂಡರಾದ ಹಿರಮ್ಮಯ್ಯ ಬನಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೇಂದ್ರದ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕಾರ್ಮಿಕ ವಿರೋಧಿ ನೀತಿಗಳನ್ನು ಪ್ರತಿರೋಧಿಸಲು ದುಡಿಯೋ ಜನ ಸಮುದಾಯ ಫೆಬ್ರವರಿ 1ರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಜಮೆಯಾಗಿ ಸರ್ಕಾರ ವಿರುದ್ಧ ಒಂದು ಪ್ರೊಟೆಸ್ಟ್ ಮಾಡೋದು ಉದ್ದೇಶದಿಂದ ಕೆಲವು ನಮ್ಮ ಡಿಮಾಂಡ್ಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಬಹಿರಂಗ ಅಧಿವೇಶನಗಳು ಇಟ್ಕೊಂಡಿದ್ದಾರೆ. ನಮ್ಮ ಮುಖ್ಯ ವಿಷಯಗಳೆಂದರೆ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯಗಳು, ಬೇಡಿಕೆಗಳೆಂದರೆ ವಿಧಾನಸಭೆ ಚುನಾವಣಾ ಪೂರ್ವದ ಸ್ಕೀಮ್ನಲ್ಲಿ ಕಾಂಗ್ರೆಸ್ನ ನಾಯಕರಾದಂಥ ಪ್ರಿಯಾಂಕಾ ವಾದ್ರಾ ಅವರು ನಮ್ಮ 6ನೇ ಅಂಗನವಾಡಿ ಅವರಿಗೆ ಮತ್ತು ಬಿಸಿ ಊಟದವರಿಗೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡ್ತೀವಿ ಅಂಥೇಳಿ ಇದು ಮಾಡಿದರು. 6ನೇ ಇದು ಅಂಥೇಳಿ ಗ್ಯಾರಂಟಿ ಅಂಥೇಳಿ ಅದನ್ನು ಮಾಡಿಲ್ಲ. ಆಮೇಲೆ ಅದಕ್ಕೊಂದು ಹೊಸ ತಿರುವು ಕೊಟ್ಟು ನಾವು 10,000 ರೂಪಾಯಿ, ಇದು 2,000 ರೂಪಾಯಿ ಏನು ಕೊಡ್ತಾಯಿದ್ದೀವಿ, ಅದರಲ್ಲೇ ಅದರಿಗೆ ಇದು ಮಾಡ್ತೀವಿ ಅಂಥೇಳಿ ಒಂದು ತಿರುವು ಕೊಡ್ತಾಯಿದ್ದಾರೆ. ಅದಲ್ಲದೆ ಎಲ್ಲ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಕಂಪ್ಯೂಟರ್ ಕೊಡ್ತೀವಿ ಅಂಥೇಳಿ ಅದರೊಳಗೂ ಸ್ವಲ್ಪ ಇದು ಮಾಡ್ತಾಯಿದ್ದಾರೆ. ಕಾರ್ಮಿಕ ಮಂತ್ರಿಗಳು ಅದರದ್ದು ರೇಟಲ್ಲಿ ವೇರಿಯೇಷನು ಆಮೇಲೆ ಕೊಡ್ತಾ ಇಲ್ಲ. ನಮ್ಮಲ್ಲಿ 10,000 ಜನರ ಡಿಮಾಂಡ್ ಇದೆ, 350 ಕಂಪ್ಯೂಟರ್ ಕೊಡ್ತಾ ಇದ್ದಾರೆ. ಕೋಟ್ನೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಿದ ಆರೋಪಿಗಳ ಆಸ್ತಿಯನ್ನ ಸರಕಾರ ಜಪ್ತಿ ಮಾಡಬೇಕು ಎಂದು ಕರ್ನಾಟಕ ಮಾದಿಗರ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಿದ ಆರೋಪಿಗಳ ಪಾಸ್ತಿಗಳನ್ನು ಸರ್ಕಾರ ಮೊಟಕುಗೊಳಿಸಲು ಕರ್ನಾಟಕ ಮಾದಿಗರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಒತ್ತಾಯಪಡಿಸುತ್ತೇವೆ. ಅಂಥ ಆರೋಪಿಗಳು ಮುಂದಿನ ದಿನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಕರ್ನಾಟಕ ಸರ್ಕಾರವು ವಿಶೇಷ ಒಂದು ಕಾಯ್ದೆ ರಚಿಸಬೇಕು. ಇದೇ ತಿಂಗಳು 29ರಂದು ಕಲಬುರಗಿ ನಗರದಲ್ಲಿ SM ಪಂಡಿತ್ ರಂಗಮಂದಿರದಲ್ಲಿ ಮಾದಿಗರ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆದಂಥ ಅಪಮಾನವನ್ನು ಖಂಡಿಸಿ ನಮ್ಮ ಮಾದಿಗರ ಜನಜಾಗೃತಿ ಸಮಾವೇಶವನ್ನು ನಾವು ಮುಂದಿನ ದಿನದಲ್ಲಿ ಹಮ್ಮಿಕೊಳ್ಳಲು ಒಕ್ಕೂಟದ ಪದಾಧಿಕಾರಿಗಳ ಜೊತೆಗೆ ನಾವು ಚರ್ಚಿಸಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಸಮಾಜದ ತಾಲೂಕು ಪದಾಧಿಕಾರಿಗಳು, ಮುಖಂಡರು, ಹಿರಿಯರು, ಹೋರಾಟಗಾರರು ಸಹಕರಿಸಬೇಕೆಂದು ಪತ್ರಿಕೆ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಸರ್, ಮುಂದಿನ ತಿಂಗಳು ನಾವು ಒಂದು ನಿಗದಿಪಡಿಸಿ ಮಾಧ್ಯಮದ ಮುಖಾಂತರ ನಾವು ತಮಗೆ ತಿಳಿಸಲು ಬಯಸುತ್ತೇವೆ ಎಂದು ಈ ಪತ್ರಿಕೆ ಮಾಧ್ಯಮ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಲಕ್ಷ್ಮೀ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.